ಪಾರ್ಕ್ ಇರೋದ್ರಿಂದ ನಾವಿಲ್ಲಿ ವಾಕಿಂಗ್ ಮಾಡ್ತೀವಿ. ಪಾರ್ಕೇ ಇಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ಈ ಪಾರ್ಕ್ ಕಾಮಗಾರಿ ಕೆಲಸ ನಡೀತಾ ಇದೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ನಮ್ಮ ಶಾಸಕರ ಸಹಿನಲ್ಲೇ ಅವರು ಫೋಟೋ ಹಾಕಿದೆ. ಸ್ಥಳೀಯವಾಗಿ ಬಂದು ನೋಡಿದ್ವಿ. ಎಲ್ಲ ಗಿಡಗಳು ಬಹಳಷ್ಟು ಚೆನ್ನಾಗಿ ಕಳಕಳಿಯವಾಗಿ ಹಸಿರಾಗಿ ಇದೆ. ನೀರು ಕೂಡ ಬಿಟ್ಟಿದೆ. ಸಾರ್ವಜನಿಕರು ಬೇಕಾದಂತ ಮೂಲಸೌಕರ್ಯನ ಈ ಕ್ಷೇತ್ರದ ಶಾಸಕರು ಮಾಡಿಕೊಡ್ತಾ ಇದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದಲ್ಲಿ ಇರುವ 5ನೇ ಉದ್ಯಾನವನವನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಉದ್ಯಾನವನದಲ್ಲಿ ವಾಕಿಂಗ್ ಪಥ, ಸೌಂದರೀಕರಣ ಹಾಗೂ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ 5ನೇ ಉದ್ಯಾನವನವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಈ ಅವಧಿಯಲ್ಲಿ ವಾಕಿಂಗ್ ಮಾಡುವ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪಕ್ಕದ ಉದ್ಯಾನವನದಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಉದ್ಯಾನವನದ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ದಿನಗಳ ಕಾಲ ಮುಂದುವರಿಯಲಿದ್ದು, ಕಾಮಗಾರಿ ಮುಗಿದ ನಂತರ ಸುಸಜ್ಜಿತ ಹಾಗೂ ಆಧುನಿಕ ಸೌಲಭ್ಯಗಳೊಂದಿಗೆ ಉದ್ಯಾನವನವನ್ನು ಸಾರ್ವಜನಿಕರಿಗೆ ಮರುತೆರೆಯಲಾಗುತ್ತದೆ ಎಂದು ತಿಳಿಸಲಾಗಿದೆ. ಕ್ಷೇತ್ರದ ಜನರ ಆರೋಗ್ಯ ಮತ್ತು ಅನುಕೂಲಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಶಾಸಕರ ಈ ಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿರುತ್ತಲ್ವಾ? ನಮ್ಮ ಏರಿಯಾನೇ ಚೆನ್ನಾಗಿ ಕಾಣಿಸುತ್ತೆ. ಪಾದಚಾರಿ ಮಾಡುವಂತವ್ರಿಗೆ ತುಂಬಾ ತೊಂದರೆ ಆಗ್ತದೆ. ಆ ಪಾರ್ಕ್ ಕ್ಲೋಸ್ ಮಾಡಿರೋದ್ರಿಂದ ಅಂತ ಕೆಲವರು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ? ಏನು ತೊಂದರೆ ಇಲ್ಲ, ಸ್ವಲ್ಪ ದಿನ ಆದ್ರೂ ಆಮೇಲೆ ಮುಂದೆ ನಮ್ಮ ಏರಿಯಾ ತಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ನಮ್ಮ ಶಾಸಕ ಎಸ್ ಟಿ ಸೋಮಶೇಖರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿ ಪ್ಲಾಂಟೇಶನ್ ಕೆಲಸ ನಡೀತಿರೋದ್ರಿಂದ ಅಲ್ಲಿ ಸ್ಟಾಪ್ ಮಾಡಿ ಎಲ್ಲ ಇಲ್ಲಿಗೆ ಬಿಟ್ಟಿದ್ದಾರೆ. ನಿಮ್ಗೇನು ತೊಂದರೆ ಇಲ್ಲ? ಖಂಡಿತ ಇಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲ ಒಳ್ಳೊಳ್ಳೆ ಕೆಲಸಗಳ ಮಾಡ್ತಾರೆ, ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಪ್ರಭುರಾಜ್ ಅಂತ ಹೇಳಿ ಅಂತ. ಮೂಲತಃ ನಾನು ಕೆಂಗೇರಿ ಉಪನಗರದ ನಿವಾಸಿ. ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಆ್ಯಕ್ಚುಲಿ ಪಾರ್ಕಲ್ಲಿ ಬೀಗ ಹಾಕಿದ್ದಾರೆ ಅಂತ ಹೇಳಿ ಅಂತ. ನಾನು ಕೂಡ ಇಲ್ಲಿ ಬಹಳ ದಿನಗಳಿಂದ ವಾಕಿಂಗ್ ಮಾಡ್ತಾ ಇರೋಂಥ ಸ್ಥಳೀಯ ನಿವಾಸಿ. ಆಲ್ರೆಡಿ ನಮ್ಮ ಯಶವಂತಪುರ ವಿಧಾನಸಭಾ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡರು ಪಾರ್ಕ್ ತುಂಬ ಒಣಗೋಗಿತ್ತು. ಈಗ ಸುಮಾರು ಒಂದು 6 ತಿಂಗಳ ಹಿಂದೆ ನಾವೆಲ್ಲರೂ ವಾಕಿಂಗ್ ಮಾಡೋವಂಥ ಟೀಮ್ ಅವರೆಲ್ಲರೂ ಸೇರಿಕೊಂಡು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸರ್ ಈ ಥರ ಅಂತ ಹೇಳಿ ಅಂತ ಸರ್ ಸಾಹೇಬ್ರ ಗಮನಕ್ಕೆ ತಂದಾಗ ಇದನ್ನು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಅಂತ ಕಾಮಗಾರಿನ ಕೈಗೊಂಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಸಾರ್ವಜನಿಕರಿಗೆ ಈ ಪಾರ್ಕಿಂದ ಮುಂದಿನ ಪಾರ್ಕಿಗೆ ಶಿಫ್ಟ್ ಅಲ್ಲಿ ನೀವು ವಾಕಿಂಗ್ ಮಾಡಿ ಅಂತ ಕೂಡ ನಮಗೆ ಇಂಟಿಮೇಷನ್ ಕೊಟ್ಟಿದ್ರು. ಮತ್ತೆ ಮುಂದಗಡೆ ಬೋರ್ಡ್ ಕೂಡ ಅಳವಡಿಸಿದ್ದಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ, ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳಿಬಿಟ್ಟು ಅಂತ ವರ್ಕ್ ನಡೀತಾ ಇದೆ. ಅವ್ರು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ. ನೋಡಿ, ಇಷ್ಟು ಹಸಿರಾಗಿರೋವಂಥ ಗಿಡಗಳನ್ನ ನೆಟ್ಟು ನಮಗೆ ವಾಕಿಂಗ್ ಮಾಡೋಕ್ಕೆ ಕೊಟ್ಟಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಇಷ್ಟು ಹಸಿರಾಗಿರೋವಂಥ ಜಾಗ ಈಗ ಹುಡುಕರು ನಮ್ಮ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಯಾಕೆಂದರೆ ಎಲ್ಲೋ 10 ಫ್ಲೋರು 15 ಫ್ಲೋರು ಬಿಲ್ಡಿಂಗ್ ಇರೋಂಥ ಇದರಲ್ಲಿ ಈ ಪಾರ್ಕಲ್ಲಿ ಇಷ್ಟು ಗಿಡಗಳನ್ನ ನೆಟ್ಟು ಕೆಲಸ ಮಾಡಿ ನಮಗೆ ಕೊಡೋದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಖಂಡಿತವಾಗೂ. ಆ ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೆ ನಾವು ಆ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ಪಾರ್ಕ್ ಇರೋದ್ರಿಂದ ನಾವಿಲ್ಲಿ ವಾಕಿಂಗ್ ಮಾಡ್ತೀವಿ. ಪಾರ್ಕೇ ಇಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ನನ್ನ ಪ್ರಶ್ನೆ. ಪಾರ್ಕು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನು ಮಾಡೋದಾದ್ಮೇಲೆ ನಮಗೆ ಬಿಟ್ಕೊಡೋದು, ಇನ್ನು ಯಾರಿಗೂ ಅಲ್ಲ. ಇದ್ರ ಸುತ್ತಮುತ್ತ ನಮ್ಮ ಮಕ್ಕಳು ನಾವು ಕರ್ಕೊಂಬಂದು ನಾವೇ ವಾಕಿಂಗ್ ಮಾಡೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈಗ ನಾನು ರೀಸೆಂಟಾಗಿ ಒಂದು ಸುದ್ದಿವಾಹಿನಿಯಲ್ಲಿ ನೋಡಿದೆ, ಬೀಗ ಹಾಕಿದರೆ ಒಬ್ಬ ಮುಖಂಡನಿಗೆ ಒಬ್ಬ ಲೀಡ್ರು ಇದಕ್ಕೆ ಸಂಬಂಧಪಟ್ಟಿರೋರು ಹೇಳಿದೆ ಅಂತ. ಖಂಡಿತವಾಗೂ ಹೇಳ್ತೀನಿ, ಯಾರಿಗೂ ಕ್ಲಿಯರಿಟಿ ಕೊಡ್ತೀವಿ. ಇದಕ್ಕೆ ಯಾವ ಮುಖಂಡ ಆಗಲಿ, ಯಾವ ಲೀಡ್ರ್ ಆಗಲಿ, ಯಾರೊಬ್ಬರಾಗಲಿ ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಶಾಸಕರು ಮಾತ್ರ ಇದಕ್ಕೆ ಸಂಬಂಧ. ಶಾಸಕರ ಗಮನಕ್ಕೆ ತಂದು ನಾವು ಕೆಲಸಗಳನ್ನ ನಡೀತಾ ಇದ್ದೇವೆ ವಿನಃ ಇಲ್ಲಿ ಯಾವ ಗುಂಪುಗಾರಿಕೆನೂ ಇಲ್ಲ, ಯಾವ ಲೀಡ್ರು ಇಲ್ಲ, ಯಾವ ಒಬ್ಬ ಮುಖಂಡನಿಗೂ ಕೂಡ ಇದು
ಸಂಬಂಧ ಇದಿಲ್ಲ. ನಾವೆಲ್ಲರೂ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರತಿ 2 ದಿನಕ್ಕೊಂದ್ಸಲಿ, ಪ್ರತಿ ದಿನಕ್ಕೊಂದ್ಸಲಿ ಮಧ್ಯಾಹ್ನ ಸಂಜೆ ನಾವು ಬಂದು ಒಬ್ಬರಲ್ಲ ಒಬ್ಬರು ಕಾರ್ಯಕರ್ತರು, ಒಬ್ಬರಲ್ಲ ಒಬ್ಬರು ಮುಖಂಡರು ಬಂದು ನಾವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಪ್ಪು ಮಾಹಿತಿನ ದಯವಿಟ್ಟು ಸಾರ್ವಜನಿಕರಿಗೆ ಕೊಡಬೇಡಿ ಅಂತ ಹೇಳಿ ನಮ್ಮ ಶಾಸಕರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ತಾಯಿ ಚಾಮುಂಡಿ ಅವರಿಗೆ ಕೈ ಬಲಪಡಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು KY ಕೃಷ್ಣ, ಕೆಂಗೇರಿ ನಿವಾಸಿ. ಸ್ಥಳೀಯ ಕೆಂಗೇರಿ ಉಪನಗರದ ಪಾರ್ಕು ಏನು ನಡೀತಾ ಇದೆ, ಈ ನಿನ್ನೆ ಒಂದು ಸುದ್ದಿವಾಹಿನಿಯಿಂದ ನಾನೊಂದು ವಿಡಿಯೋ ನೋಡಿದೆ. ಅದು ಬೀಗ ಹಾಕಿದ್ದಾರೆ, ಯಾರು ಉಪಯೋಗ ಕೊಡ್ತಾ ಇಲ್ಲ. ಏನಕ್ಕೆ ಅಂತ ಅವರು ಆ ವಿಡಿಯೋ ಮಾಡಿದವರು ಅಲ್ಲೊಂದು ಬೋರ್ಡ್ ಹಾಕಿದ್ದೀವಿ. ಈ ಪಾರ್ಕ್ ಕಾಮಗಾರಿ ಕೆಲಸ ನಡೀತಾ ಇದೆ, ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ನಮ್ಮ ಶಾಸಕರ ಸಹಿನಲ್ಲೇ ಅವರು ಫೋಟೋ ಹಾಕಿದೆ. ಅದನ್ನು ನೋಡ್ದೇನೆ ಈ ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದು ತುಂಬ ಬೇಸರವಾದ ಸಂಗತಿ. ಆದ್ದರಿಂದ ಈ ಸುದ್ದಿ ವಾಹಿನಿಯವರು ಏನು ಅದನ್ನು ಅರ್ಥವಾಗಿ ಪೂರ್ಣವಾಗಿ ತಿಳ್ಕೊಂಡು ವಿಡಿಯೋ ಮಾಡಿ ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ಬರೋಂಥ ಯಾವುದೇ ಒಂದು ವಿಡಿಯೋ ಮಾಡಬಾರ್ದು ಅಂತ ಅವರಲ್ಲಿ ಮನವಿ ಮಾಡ್ತಾ, ಪಾರ್ಕ್ ಕಾಮಗಾರಿ ನಡೀತಾ ಇದೆ. ಏನು ನಡೀತಾ ಇದೆ, ನೀರು ದಿನ ಬಿಡ್ತಾ ಇದ್ದಾರೆ. ಇವರು ಸುಳ್ಳು ಮಾಹಿತಿಗಳನ್ನ ಹಾಕಿ ಸಾರ್ವಜನಿಕರಿಗೆ ದಾರಿ ತಪ್ಪಿಸೋ ಕೆಲಸ ಯಾಕೆ ಮಾಡಬೇಕು, ಅದನ್ನು ನಾವು ಖಂಡಿಸ್ತೀವಿ. ಆದ್ದರಿಂದ ಈಗೇನು ಕಾಮಗಾರಿ ನಡೀತಾ ಇದೆ, ಫುಟ್ಪಾತಲ್ಲಿ ಮಣ್ಣು ಎಲ್ಲ ಇದ್ದಿದೆ, ಅದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ನಾವು ಬೀಗ ಓಪನ್ ಮಾಡಿ ಸಾರ್ವಜನಿಕರಿಗೆ ಪಾರ್ಕ್ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆದ್ದರಿಂದ ಈ ಯಾವುದೇ ಈ ತಪ್ಪು ಸಂದೇಶಗಳನ್ನ ಸಾರ್ವಜನಿಕರಿಗೆ ಕೊಡಬಾರ್ದಂತ ಅವರಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸುದ್ದಿವಾಹಿನಿ ಮುಖ್ಯಸ್ಥರಲ್ಲಿ ಒಂದು ವಿನಂತಿ, ಯಾರೋ ನಾಯಕ ಅಂತ ಹೇಳಿದಿರಲ್ಲ, ಆ ನಾಯಕನ ಹೆಸರು ತಾವು ತಿಳಿಸ್ಕೊಟ್ರೆ ಆ ನಾಯಕನ ಹತ್ರ ನಾವು ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಸ್ಕಾರ, ನಾನು ಡಾಕ್ಟರ್ ಅನುಪಮ ಪಂಚಾಕ್ಷರಿ, ಇಲ್ಲಿ ಸ್ಥಳೀಯವಾಗಿ ನಿವಾಸಿ. ಹಾಗೆ ನಾವು ಶಾಸಕರ ಜೊತೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ವಾಹಿನಿ ಮುಖೇನ ನಮಗೆ ಈ ಮಾಹಿತಿ ಬಂತು. ಖಂಡಿತವಾಗಿಯೂ ನಮ್ಮ ಶಾಸಕರಾಗಲಿ ನಾವಾಗಲಿ ಯಾವುದೇ ಟೀಕೆಗಳು ಬಂದರೆ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡು ನಮ್ಮಿಂದ ತಪ್ಪಾಗಿದ್ದಲ್ಲಿ ಅದನ್ನು ಖಂಡಿತವಾಗಿಯೂ ಸರಿಪಡಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಉಳ್ಳಂಥವರು ಶಾಸಕರಾಗಲಿ ನಾವಾಗಲಿ. ಹಾಗಾಗಿ ನಾವು ಆ ವಾಹಿನಿಯ ಒಂದು ಮಾಹಿತಿಯನ್ನು ಪಡೆದ ಮೇಲೆ ಸ್ಥಳೀಯವಾಗಿ ಬಂದು ನೋಡಿದ್ವಿ. ಎಲ್ಲ ಗಿಡಗಳು ಬಹಳಷ್ಟು ಚೆನ್ನಾಗಿ ಕಳಕಳಿಯವಾಗಿ ಹಸಿರಾಗೇ ಇದೆ, ನೀರು ಕೂಡ ಬಿಟ್ಟಿದೆ. ಮತ್ತು ಎಲ್ಲದಕ್ಕೂ ತುಂಬ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರೋದ್ರ ಮುಖೇನ ಎಲ್ಲ LED ಲೈಟ್ಸ್ಗಳು ಹಾಕಿದೆ ಪಾರ್ಕಿಗೆ. ಇನ್ನು ಮಧ್ಯದಲ್ಲೆಲ್ಲ ಹಸಿರು ಮ್ಯಾಟ್ ಬರುತ್ತೆ, ಅಂದರೆ ಗ್ರಾಸ್ನ ಬೆಳೆಸ್ತಾರೆ. ಸೊ ಇದೆಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಇದನ್ನ, ಯಾಕಂದರೆ ನಾಗರಿಕರಿಗೆ ಏನಾದರೂ ನಾವು ಜಾಗ ಕೊಟ್ಟುಬಿಟ್ರೆ ಅದು ಬಂದೆಲ್ಲ ಹಾಳು ಮಾಡಿಬಿಡ್ತಾರೆ, ಮಧ್ಯದಲ್ಲಿ ಎಲ್ಲ ತೊಂದರೆ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಇವಾಗ ಬಂದ್ ಮಾಡಿದೆ. ಒಂದು ಸ್ವಲ್ಪ ಈಗ ಏನು ಶಾಸಕರು ಈ ಒಂದು ಅಭಿವೃದ್ಧಿ ಕೆಲಸಗಳು ಮುಗಿದ ಕೂಡಲೇ ಒಳಗಡೆ ಎಲ್ಲವೂ ಸಜ್ಜಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸಾರ್ವಜನಿಕರಿಗೆ ಅದನ್ನು ಅನುವು ಮಾಡಿಕೊಡೋಣ, ಎಲ್ಲ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಅದನ್ನು ನಾವು ಸಾರ್ವಜನಿಕರಿಗೆ ಕೊಡೋಣ ಅಂತ ಹೇಳಿ ಅವರು ಆಲೋಚನೆ ಮಾಡಿದ್ದು. ಅಷ್ಟು ಬಿಟ್ಟರೆ ಮತ್ತೆ ಯಾವುದೇ ಥರದ ತೊಂದರೆಗಳಾಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗಲಿ, ಯಾಕೆಂದರೆ ಇದೊಂದೇ ಪಾರ್ಕ್ ಅಲ್ಲ, ಇಲ್ಲಿಂದ ಸುಮಾರು 6-7 ಪಾರ್ಕ್ ಇದೆ. 6-7 ಪಾರ್ಕಲ್ಲಿ ಇದು ಒಂದು ಪಾರ್ಕ್ ಅಷ್ಟೇ ನಾವು ಇವಾಗ ಅಭಿವೃದ್ಧಿಗೆ ಅಂತ ಲಾಕ್ ಮಾಡಿರೋದು ಬಿಟ್ಟರೆ ಬೇರೆ ಎಲ್ಲ ಪಾರ್ಕು ಓಪನ್ ಇದೆ. ಸೊ ಏನು ಪಬ್ಲಿಕ್ಕಿಗೆ ಇದರಿಂದ ಯಾವುದೂ ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ಇನ್ನೇನಾದರೂ ನಮ್ಮಿಂದ ತೊಂದರೆ ಆಗಿದೆ ಅಥವಾ ಮತ್ತೇನಾದರೂ ಸಮಸ್ಯೆ ಇದೆ ಅಂದರೆ ನಮಗೆ ನೇರವಾಗೇ ತಿಳಿಸಿದ್ರೆ ನಾವು ಖಂಡಿತವಾಗಿಯೂ ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು. ನಾನು ಇಲ್ಲಿ ದಿನನಿತ್ಯ ಸಾರ್ವಜನಿಕರನ್ನ ಬಂದು ಏನಾಗ್ತಿದೆ ಅಂತೇಳಿ ಉಪನಗರದಲ್ಲಿ 5 ಪಾರ್ಕ್ ಇದೆ, ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ತಾ ಇದ್ದೆ. ಈಗ ಈ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಸರ್ ಅವರು ಅಭಿವೃದ್ಧಿ ಮಾಡೋಕ್ಕೆ 5 ಪಾರ್ಕು ಭಾಳ ಎಚ್ಚೆತ್ತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ಪಾರ್ಕ್ಗಳಿಗೂ ಲೈಟ್ ಹಾಕಿ ಅಳವಡಿಸಿದ್ದಾರೆ. ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಅನ್ನೋದನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಕಸ ವಿಲೇವಾರಿ ಮತ್ತು ಪಾರ್ಕಲ್ಲಾಗೋಂಥ ಘನತ್ಯಾಜ್ಯಗಳು ಎಲ್ಲ ನಾನು ದಿನನಿತ್ಯ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಶಾಸಕರು ಯಾವ ಸಂದೇಶ ಕೊಡ್ತಾರೆ, ಯಾವ ಅಭಿವೃದ್ಧಿ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಭಾಳಷ್ಟು ಗೌರವ ಇಟ್ಟು ಮಾಡ್ತೀವಿ. ನಿನ್ನೆ ಯಾವುದೋ ಒಂದು ಚಾನಲ್ನಲ್ಲಿ ನಾನು ನೋಡಿದೆ, ಆ ಚಾನಲ್ನವ್ರು ಏನು ಹೇಳಿದ್ದಾರೆ, 3ನೇ ಪಾರ್ಕು ಯಾವಾಗಲೂ ಬೀಗ ಹಾಕಿರ್ತಾರೆ,
ಮಹಾನಾಯಕರು ಅಂತ ಏನೋ ಹೇಳಿದ್ದಾರೆ. ನೋಡಿ ಸ್ವಾಮಿ, ದಯವಿಟ್ಟು ನಾವೇನೋ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಹೊರತು ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಮಹಾನಾಯಕರು ಯಾರೂ ಇಲ್ಲ. ನಮಗೆ ಮೂಲ ಸೌಕರ್ಯ ಮಾಡಿಕೊಡ್ತಾರೆ ಸಾಹೇಬರು, ಅದಕ್ಕೋಸ್ಕರ ನಾವು ಮಾಡ್ತಾಯಿರೋದು. ಮತ್ತು ಕೆಲವು ಇದು ಭಾಳ 20 ವರ್ಷದಿಂದ ಮಣ್ಣಿದ್ದು ಗೊಬ್ಬರ ಆಗಿತ್ತು, ಅದನ್ನೆಲ್ಲ ತೆಗೆಸಿ ಕೆಂಪು ಮಣ್ಣು ಹಾಕ್ಸಿ ಒಳ್ಳೆ ಗಿಡಗಳು ನೆಟ್ಟೋ ಅಂಥ ಕೆಲಸನ ಮಾಡ್ತಿದ್ದಾರೆ. ಮತ್ತು ಬೋರ್ವೆಲ್ಲಲ್ಲಿ ನೀರು ದಿನನಿತ್ಯ ನೀರನ್ನು ಬಿಡ್ತಾರೆ, ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ನಾನು ಬರ್ತಾಯಿದ್ದೀನಿ, ಸಾರ್ವಜನಿಕರ ಜೊತೆಲಿ ಓಡಾಡೋದನ್ನ ನಾನು ನೋಡಿದ್ದೀನಿ. ನೀವೊಂದು ಕೆಲಸ ಮಾಡಿ ಚಾನಲ್ನವರೇ, ಬನ್ನಿ. ಈಗ ನಾವು ಪಾರ್ಕ್ ಏನು ಅಭಿವೃದ್ಧಿ ಮಾಡಿದ್ದೀವಿ, ಮೊದಲಾಗಿ ನಾವು ಶಾಸಕರದಲ್ಲಿ ಬೋರ್ಡು ಹಾಕಿದ್ದೀವಿ. ಯಾಕಂದರೆ ಅಭಿವೃದ್ಧಿ ಕೆಲಸ ನಾವು ಸಾರ್ವಜನಿಕರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡೋಕ್ಕೆ ಅಂತಲೇ ನಾವು ಮಾಡ್ತಿರೋದು. ನಮ್ಮ ಪ್ರಯತ್ನ ಏನಿದೆ ಮೂಲ ಸೌಕರ್ಯ ಮಾತ್ರ. ಸುಮ್ಮನೆ ಅಭಿವೃದ್ಧಿ ಕೆಲಸ ಮಾಡ್ದಿದ್ದು ಅವ್ರ ಜೊತೆಲಿ ನೀವು ಕೈ ಜೋಡಿಸ್ತೀರ ಅನ್ನೋದು ಸಾರ್ವಜನಿಕರು ಮಾತಾಡ್ತವ್ರೆ. ಯಾವುದನ್ನೇ ಪಕ್ಷದವರು, ಇದೇ BJP ಅವ್ರು ಇರ್ಬೋದು, JDSನವ್ರು ಇರ್ಬೋದು, ಯಾವುದಪ್ಪ ಅಭಿವೃದ್ಧಿ ಮಾಡೋರೆ ಅದ್ರ ಬಗ್ಗೆ ನೀವು ಯಾವುದೇ ಕಾಳಜಿ ವಹಿಸಿ ಅವ್ರದ್ದು ಹಾಕೋದೇ ಇಲ್ಲ. ಆದರೆ ಸಾರ್ವಜನಿಕರು ಬೇಕಾದಂಥ ಮೂಲ ಸೌಕರ್ಯನ ಈ ಕ್ಷೇತ್ರ ಶಾಸಕರು ಮಾಡಿಕೊಡ್ತಾ ಇದ್ದಾರೆ. ಬನ್ನಿ, ಪಾರ್ಕ್ ಬೀಗನೂ ಹಾಕಿಲ್ಲ, ಏನು ಹಾಕಿಲ್ಲ, ಬೀಗ ಇವಾಗ ತೆಗೆಸ್ಬಿಟ್ಟಿದ್ದೀವಿ, ಸಾರ್ವಜನಿಕರಿಗೆ ಕೊಡ್ತಾಯಿದ್ದೀವಿ. ಒಳ್ಳೊಳ್ಳೆ ಗಿಡ ರಾಶಿಗಳೆಲ್ಲ ಹಾಕ್ತಾಯಿದ್ದೀವಿ, ಗಿಡಗಳೆಲ್ಲ ಹಾಕ್ತಾಯಿದ್ದೀವಿ. ಉತ್ತಮವಾದಂಥ ಪಾರ್ಕ್ನ ನಾವು ಮಾಡ್ತಿದ್ದಾರೆ. ಇದೊಂದೇ ಅಲ್ಲ, ಎಲ್ಲ ಅಭಿವೃದ್ಧಿ ಕೆಲಸನೂ ನಮ್ಮ ಶಾಸಕರು ಮಾಡ್ತಾರೆ. ದಯಮಾಡಿ ವಾಸ್ತವ ಸ್ಥಿತಿ ಹಾಕಿ, ವಾಸ್ತವ ನೋಡಿ. ನೀವು ಡೈಲಿ ಓಡಾಡ್ತಿದ್ದೀರ ಅಂತ ಗೊತ್ತು ನಮಗೆ. ನಿಮ್ಮ ಚಾನಲ್ ಬಂದಿದೆಯಲ್ಲ, ಈ ಚಾನಲ್ ನೀವು ಹೇಳಿದ್ದೀರಲ್ಲ, ನೀವು ಓಡಾಡ್ತಿದ್ದೀರಾ. ನೀವು ಸುಮ್ಮನೆ ಏನೋ ಒಂದು ಹಾಕ್ಬೇಕು ಅಂತೇಳಿ ಹಾಕಿದ್ದೀರಾ. ದಯವಿಟ್ಟು ಅಭಿವೃದ್ಧಿಗೆ ಹಾಕಿ ಸ್ವಾಮಿ, ನಾವೇನು ಕೇಳಕ್ಕೆ ಬರೋಲ್ಲ. ನೀವು ಪತ್ರಕರ್ತಾಗಿದ್ದೀರಾ, ಎಲ್ಲ ಪತ್ರಕರ್ತರು ಕೈ ಜೋಡಿಸಿದ್ರೆ ಮೂಲ ಸೌಕರ್ಯ ಆಗೋವಂಥ ಒಂದು ಅವಕಾಶ ಸಿಗುತ್ತೆ. ನೋಡಿ ಮಾಡಿ, ಸತ್ಯನ ಯಾವುದನ್ನು ಸತ್ಯ ಸಂದೇಶನ ಹಾಕ್ಬೇಕಂತೇಳಿ ನಾನು ನಾಗರಿಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.